ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಉರುಳಿಸುವ ಐಡಿಯಾಗೆ ಮನೆ ಸೊಸೆ ಬಲಿ, ಮನೆ ಮಗಳ ಸೆಕ್ಸಿ ಆಟದ ಭಯಾನಕ ಕತೆ ಬಟಾ ಬಯಲು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕಲ್ಪಿಸಲು ಕೋರಿ ಬ್ಲಾಕ್ ಮತ್ತು ಯುವ ಕಾಂಗ್ರೆಸ್ನಿಂದ ಬಾಗೇಪಲ್ಲಿಯಲ್ಲಿ ಬೈಲಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ. ಕಲ್ಪತರು ನಾಡಿಗೆ ವರುಣನ ಶಾಸ್ತಿ, ನೂರಾರು ಅಡಿಕೆ, ಬಾಳೆ, ತೆಂಗು ದರಾಶಾಹಿ, ರೈತ ಕಣ್ಣೀರು. ಐಪಿಎಲ್ ಫೈನಲ್ ಪಂದ್ಯಕ್ಕೆ ಕ್ಷಣ ಗಣನೆ, ಪಂದ್ಯಾವಳಿ ಗೆದ್ದ ಮೇಲೆ ಸಂಭ್ರಮಾಚರಣೆ ನಿಷಿದ್ಧ, ಎಸ್ಪಿ ಕುಶಾಲ್ ಚೌಕ್ಸಿ ಖಡಕ್ ಎಚ್ಚರಿಕೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಮನೆಯೊಂದರಲ್ಲಿ ಕಳ್ಳತನ ನೆಪದಲ್ಲಿ ಸುಪಾರಿ ನೀಡಿ ಮನೆಯ ಸೊಸೆ ಪುಷ್ಪಮಾಲಾ ಕೊಲೆ ಮಾಡಿದ ಆರೋಪಿಗಳನ್ನ ಒಂದೇ ದಿನದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಾದಿನಿ ಭವ್ಯ ಮತ್ತು ಆಕೆಯ ದೊಡ್ಡಪ್ಪನ ಮಗ ಹೊಸಕೋಟೆ ಮೂಲದ ಲೋಕೇಶ್ ಕುಮಾರ್ ಅಲಿಯಾಸ್ ಲಲ್ಲು ಯಾದವ್ ಜೊತೆಗೆ ಭವ್ಯಾಳ ಅಜ್ಜಿ ನಾಗಮ್ಮ ಎಂಬುವವರೇ ನೇರವಾಗಿ ಕೊಲೆಗೆ ಕಾರಣರಾಗಿದ್ದು, ಅದಕ್ಕೆ ಮೃತಳ ಅತ್ತೆ ವಿಜಯಲಕ್ಷ್ಮಿ ಕುಮ್ಮಕ್ಕು ನೀಡಿದ್ರು ಎಂಬುದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಮನೆಯೊಂದರಲ್ಲಿ ಕಳ್ಳತನದ ನೆಪದಲ್ಲಿ ಮನೆಗೆ ನುಗ್ಗಿದ ವ್ಯಕ್ತಿಯೊಬ್ಬ ಮನೆ ಸೊಸೆ ಪುಷ್ಪಮಾಲಾ ಎಂಬ ಆಕೆಯನ್ನ ತಲೆದಿಂಬಿನಿಂದ ಸಾಯಿಸಿ ಆಕೆಯ ಕತ್ತಿನಲ್ಲಿದ್ದ ಸರ ಮತ್ತು ಕಿವಿಯೋಲೆ ಕಿತ್ತುಕೊಂಡು ಪರಾರಿಯಾಗಿದ್ನು. ಆದರೆ ಆಕೆಯ ಜೊತೆ ಮಲಗಿದ್ದ ನಾದಿನಿ ಭವ್ಯ ಮತ್ತು ಅವರಿಗೆ ಬೆಂಬಲಕ್ಕೆ ನಿಂತಿದ್ದ ಅಜ್ಜಿ ನಾಗಮ್ಮ ಈ ಘಟನೆ ಭೀಕರ ಕೊಲೆ ಅಂತ ಬಿಂಬಿಸಲು ಚಾಕುವಿನಿಂದ ಕತ್ತು ಕೊಯ್ದು ನಾಟಕವಾಡಿದ್ರು. ಮರುದಿನ ತನಿಖೆಗೆ ಬಂದ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಮಾಹಿತಿ ಸಂಗ್ರಹಿಸಿದ ನಂತರ ತನಿಖೆಗೆ ಶುರುವಿಟ್ಕೊಂಡ ನಂತರ ನಾದಿನಿ ನಡೆದ ಘಟನೆ ಬಗ್ಗೆ ಬಾಯ್ಬಿಟ್ಟಿದ್ಲು. ಆ ಸುಳಿವಿನ ಪ್ರಕಾರ ಸೊಸೆ ಪುಷ್ಪಳನ್ನ ಸಾಯಿಸಿದ್ದ ಹೊಸಕೋಟೆ ಮೂಲದ ಲೋಕೇಶ್ ಕುಮಾರ್ ಅಲಿಯಾಸ್ ಲೂಲು ಯಾದವ್ ಅನ್ನೋನನ್ನ ಆಂಧರ್ ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಎಸ್ಪಿ ಕುಶಾಲ್ ಚೌಕ್ಸೆ ಇದರ ನಿಜವಾದ ಕಥೆಯನ್ನ ಹೊರಗಿಟ್ಟಿದ್ದಾರೆ. ಇದು ಥೇಟ್ ಸಿನಿಮಾವನ್ನ ಮೀರಿಸುವಂತಹ ಕಥೆಯಾಗಿದೆ. ಮನೆಯ ಮಗಳು ಭವ್ಯಾಳ ಕಾಮದಾಟಗಳಿಗಾಗಿ ಪಾಪ ಸೊಸೆ ಪುಷ್ಪಮಾಲಾ ಬಲಿಯಾಗಿರೋದು ಬೆಳಕಿಗೆ ಬಂದಿದೆ. ನಾದಿನಿ ಭವ್ಯ ಲೋಕೇಶ್ ಕುಮಾರ್ ಎಂಬಾತನೊಂದಿಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದು, ಇವರ ಖಾಸಗಿ ವಿಡಿಯೋ ವೈರಲ್ ಮಾಡಬಾರದು ಎಂದಾದ್ರೆ ನನಗೆ 10 ಲಕ್ಷ ಕೊಡಬೇಕು ಅಂತ ಬ್ಲಾಕ್ ಮೇಲ್ ಮಾಡಿ 4 ಲಕ್ಷ ವಸೂಲಿ ಮಾಡಿದ್ದ. ಉಳಿದ ಬಾಕಿಯನ್ನ ಕೊಡುವಂತೆ ಮತ್ತೆ ಮತ್ತೆ ಬ್ಲಾಕ್ ಮೇಲ್ ಮಾಡ್ತಿದ್ದ ವಿಷಯ ಭವ್ಯಾಳ ತಾಯಿ ವಿಜಯಲಕ್ಷ್ಮಿಗೆ ಗೊತ್ತಾಗಿ ಅವನ ಟಾರ್ಚರ್ನಿಂದ ತಪ್ಪಿಸಿಕೊಳ್ಳಲು ಸೊಸೆಯ ಕತ್ತಿನಲ್ಲಿದ್ದ ಸರ ಮತ್ತು ಕಿವಿಯೋಲೆ ತೆಗೆದುಕೊಂಡು ಹೋಗುವಂತೆ ಪ್ಲಾನ್ ಮಾಡಿ ತಾವು ದೇವಸ್ಥಾನಕ್ಕೆ ಹೋಗುವ ಆಟವಾಡಿದ್ರು ಎನ್ನಲಾಗಿದೆ. ನಿದ್ದೆ ಮಾಡ್ತಿದ್ದ ಪುಷ್ಪಮಾಲಾ ಕತ್ತಿನ ಸರ ಕದ್ದೊಯ್ಯುವ ಯೋಚನೆಯಲ್ಲಿ ಬಂದಿದ್ದ ಖದೀಮ ಲೋಕೇಶ್ ಕುಮಾರ್ ಅಲಿಯಾಸ್ ಲೂಲು ಯಾದವ್ ತಲೆದಿಂಬಿನಿಂದ ಆಕೆಯನ್ನ ಒತ್ತು ಹಿಡಿದು ಸರ ಕಿತ್ಕೊಂಡು ಓಡಿ ಹೋಗುವ ಪ್ಲಾನ್ ಮಾಡಿದ್ದ. ಆದರೆ ಕತ್ತಿನ ಸರ ಈಸಿಯಾಗಿ ಬಂದಿಲ್ಲ. ಇವನು ಬಿಟ್ಟಿಲ್ಲ. ತುಂಬಾ ಒದ್ದಾಟ ನಡೆದ ಈ ಘಟನೆಯಲ್ಲಿ ಸೊಸೆ ಜೀವ ಬಿಟ್ಟಿದ್ಲು. ಅವಳು ಸತ್ತಿರೋದು ಕನ್ಫರ್ಮ್ ಮಾಡಿಕೊಂಡ ಲೂಲು ಯಾದವ್ ಆಮೇಲೆ ಕತ್ತಿನ ಸರ ಮತ್ತು ಕಿವಿಯೋಲೆ ಕಿತ್ಕೊಂಡು ಪರಾರಿಯಾಗಿದ್ದಾನೆ. ಅವನೇನೋ ಓಡಿ ಹೋಗಿದ್ದು ಆ ಘಟನೆಯನ್ನ ಜನರಿಗೆ ನಂಬಿಸಲೇಬೇಕಲ್ವಾ? ಅದಕ್ಕೆ ನಾದಿನಿ ಭವ್ಯ ಕತ್ತರಿ ತೆಗೆದುಕೊಂಡು ತನ್ನ ಬಟ್ಟೆಗಳನ್ನು ಕತ್ತರಿಸಿಕೊಂಡು ಬಾಯಿಗೆ ಬಟ್ಟೆ ತುರುಕಿಕೊಂಡು ಪ್ರಜ್ಞೆ ತಪ್ಪಿದಂತೆ ಬಿದ್ದಿದ್ದಾಳೆ. ಇವಳಿಗೆ ಬೆಂಬಲವಾಗಿ ನಿಂತಿದ್ದ ಅಜ್ಜಿ ನಾಗಮ್ಮ ಹೊರಗೆ ಬಂದು ಬಾಯಿ ಬಡ್ದುಕೊಂಡು ಕಳ್ಳ ಬಂದಿದ್ದಾನೆ ಅಂತ ಜನರನ್ನೆಲ್ಲ ಕರೆದಿದ್ದಾಳೆ. ಎಷ್ಟು ನಾಟಕವೆಲ್ಲ ಮುಗಿದ ಮೇಲೆ ದೇವಸ್ಥಾನದ ದಾರಿ ಹಿಡಿದಿದ್ದ ಅಮ್ಮ ಮತ್ತು ಮಗನಿಗೆ ಫೋನ್ ಮಾಡಿ ವಾಪಸ್ ಕರೆಸಿಕೊಂಡಿದ್ದಾರೆ. ಈ ಭವ್ಯ ಮತ್ತು ಲಲ್ಲುದು ರೋಲ್ ಗೊತ್ತಾಯಿತು. ಅವರದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ, ಇಂಟರೋಗೇಷನ್ ಮಾಡ್ತಾ ಇದ್ದೀವಿ. ಅವರಿಗೆ ಇವತ್ತು ಪ್ರೊಡ್ಯೂಸ್ ಮಾಡಿ ಅವರದು ಕಸ್ಟಡಿ ತಗೊಳ್ತೀವಿ. ಆಮೇಲೆ ಎಲ್ಲ ಚೆಕ್ ಮಾಡಿಕೊಂಡು ಬೇರೆ ಫ್ಯಾಮಿಲಿ ಮೆಂಬರ್ಸ್ದು ಯಾವುದು ರೋಲ್ ಇದೆ ಅದು ಕೂಡ ನಾವು ಪರಿಶೀಲನೆ ಮಾಡಿ ಅವರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ತನಿಖಾ ಅಧಿಕಾರಿ ನಮಗೆ ಸಿನ್ಸ್ ಈ ಚಿಕ್ಕಬಳ್ಳಾಪುರ ಇನ್ಸ್ಪೆಕ್ಟರ್ ಬೇರೆ ಯಾವುದು ಕೆಲಸಕ್ಕೆ ಬೇರೆ ಯಾವುದು ಕೇಸ್ಗೆ ಹೊರಗಡೆ ಹೋಗಿದ್ದಾರೆ. ಸೊ ನಾವು ಲೋಕಲಲ್ಲಿ ನಮ್ಮ ಇನ್ಸ್ಪೆಕ್ಟರ್ಸ್ ಯಾರು ಅವೈಲೇಬಲ್ ಇದ್ದಾರೆ ಅವರೆಲ್ಲರದು ಕೂಡ ಹೆಲ್ಪ್ ತೊಗೊಂಡಿದ್ದೀವಿ. ಗೌರಿಬಿದನೂರು ಇನ್ಸ್ಪೆಕ್ಟರ್, ಸೈಬರ್ ಸ್ಟೇಷನ್ನು ಇನ್ಸ್ಪೆಕ್ಟರ್ ಮತ್ತು ಇದು ಗುಡಿಬಂಡೆ ಇನ್ಸ್ಪೆಕ್ಟರ್ ಎಲ್ಲರದು ಹೆಲ್ಪ್ ತಗೊಂಡು ಕೇಸ್ಗೆ ಕ್ರ್ಯಾಕ್ ಮಾಡಿದ್ದೀವಿ. ಇಲ್ಲ ನೋಡಿ, ಪ್ರೈಮಾ ಫೇಸಿ ನಮಗೆ ಇನ್ವೆಸ್ಟಿಗೇಷನಲ್ಲಿ ಏನು ಸಿಗ್ತದೆ ಆ ಆ್ಯಂಗಲಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಅವ್ರದ್ದು ಯಾವುದು ರೋಲ್ ಇದೆ ಅವರಿಗೆ ಕೂಡ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಈಗ ಟಿಲ್ ನಾವು ನಮಗೆ ಯಾವುದು ಅವ್ರದ್ದು ರೋಲ್ ನಮ್ಮ ಗಮನಕ್ಕೆ ಬರಲಿಲ್ಲ. ಇಲ್ಲ. ಈಗ ಪೊಲೀಸರು ನಾದಿನಿ ಭವ್ಯ ಮತ್ತು ಕೊಲೆಗಾರ ಲೂಲು ಯಾದವ್ ಇಬ್ಬರನ್ನ ಮಾತ್ರ ಬಂಧಿಸಲಾಗಿದ್ದು, ಇನ್ನು ಆಕೆಯ ತಾಯಿ ವಿಜಯಲಕ್ಷ್ಮಿ ಮೃತಳ ಗಂಡ ಮೇಸ್ತ್ರಿ ನರಸಿಂಹಮೂರ್ತಿಯನ್ನ ವಿಚಾರಣೆ ಮಾಡುತ್ತಿದ್ದು ಅವರನ್ನು ಸದ್ಯದಲ್ಲಿಯೇ ಬಂಧಿಸಿ ನ್ಯಾಯಾಲಯಕ್ಕೆ ನೀಡಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರಿಗೆ ಸಚಿವ ಸ್ಥಾನ ಕಲ್ಪಿಸಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ ಮತ್ತು ಯುವ ಕಾಂಗ್ರೆಸ್ನ ಮುಖಂಡರು ಪಟ್ಟಣದ ಬೈಲಾಂಜನೇಯ ಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಮಾಡಿಸಿದರು. ಬಾಗೇಪಲ್ಲಿ ಪಟ್ಟಣದ ಬೈಲಾಂಜನೇಯ ಸ್ವಾಮಿ ದೇವಾಲಯದ ಮುಂದೆ ಜಮಾಯಿಸಿದ ಕಾಂಗ್ರೆಸ್ನ ಮುಖಂಡರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಭಾವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿರವರ ಪರ ಘೋಷಣೆಗಳನ್ನು ಕೂಗಿದ್ರು. ಬೈಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಾಂಗ್ರೆಸ್ ಮುಖಂಡರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ರು. ದೇವಾಲಯದ ಅರ್ಚಕ ಶೇಷಗಿರಿ ಸ್ವಾಮಿರವರು ಬೈಲಾಂಜನೇಯ ಸ್ವಾಮಿಗೆ ಕುಂಕುಮಾರ್ಚನೆ, ದೀಪದಾರತಿ ಬೆಳಗಿಸಿದ್ರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಸ್ ನರೇಂದ್ರ ಮಾತನಾಡಿ, 25 ವರ್ಷಗಳಿಂದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು 3 ಬಾರಿ ಶಾಸಕರಾಗಿದ್ದಾರೆ. ಹಿರಿಯ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ರವರಿಗೆ ಬಿಜೆಪಿಯವರು ಸಚಿವ ಸ್ಥಾನ, ಕೋಟ್ಯಾಂತರ ಹಣದ ಆಫರ್ ನೀಡಿದ್ದು, ಆದರೆ ಸುಬ್ಬಾರೆಡ್ಡಿಗೆ ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿ ಬಿಜೆಪಿಗೆ ಪಕ್ಷ ಬದಲಾವಣೆ ಮಾಡಿಲ್ಲ. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಚಿವರು ಆಗಿಲ್ಲ. ಇದರಿಂದ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ. ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಸೋಮು, ಸಲೀಮು, ಅಂಬರೀಷ್ ಇವರೆಲ್ಲ ಒಂದು ದೇವರ ಒಂದು ಆಶೀರ್ವಾದವನ್ನು ಪಡೆದು ಅವರು ಮುಂದಿನ ಒಂದು ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 100ಕ್ಕೆ 100 ಅವರು ಸಚಿವರಾಗ್ತಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಒಂದು ನಾಗಾಲೋಟಕ್ಕೆ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೂಡ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ವೇಳೆ ಯುವ ಕಾಂಗ್ರೆಸ್ ಸಮಿತಿ ತಾಲೂಕು ಅಧ್ಯಕ್ಷ ಬಿ ಸೋಮಶೇಖರ, ಕೆಡಿಪಿ ಸದಸ್ಯರಾದ ಬಿವಿ ವೆಂಕಟರಮಣ, ಪಿ ಮಂಜುನಾಥ್ ರೆಡ್ಡಿ, ದರಖಾಸ್ತು ಸಮಿತಿ ಸದಸ್ಯ ನರಸಿಂಹಪ್ಪ, ಕೆಆರ್ ನರೇಂದ್ರ ಬಾಬು, ಕೋಟಪ್ಪ, ಶ್ರೀರಾಮನಾಯಕ್, ಬಿ ಆಂಜನೇಯ ರೆಡ್ಡಿ, ಮನ್ಸೂರ್, ನೂರುಲ್ಲಾ, ನಿಜಾಮುದ್ದೀನ್ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕಲ್ಪತರು ನಾಡು ಎಂದೇ ಪ್ರಸಿದ್ಧಿಯಾಗಿರೋ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ವರುಣ ದೇವ ಆರ್ಭಟಿಸಿದ್ದಾನೆ. ಆದರೆ ರೈತರ ಪಾಲಿಗೆ ವರದಾನವಾಗಬೇಕಿದ್ದ ಮಳೆ ಬಿರುಗಾಳಿಯ ರೂಪದಲ್ಲಿ ಬಂದು ಮಹಾಶಾಪವಾಗಿ ಪರಿಣಮಿಸಿದೆ. ನಿನ್ನೆ ರಾತ್ರಿ ಬೀಸಿದ ಭೀಕರ ಬಿರುಗಾಳಿ ಸಹಿತ ಮಳೆಗೆ ತಿಪಟೂರು ತಾಲೂಕಿನ ಕಸಬಾ ಹೋಬಳಿ ಸಂಪೂರ್ಣ ನಲುಗಿ ಹೋಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದ್ದು ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಹೌದು, ತಿಪಟೂರು ತಾಲೂಕಿನ ಕಸಬಾ ಹೋಬಳಿಯ ಮತ್ತಿಹಳ್ಳಿ, ಗುರುಗದಹಳ್ಳಿ, ಕರಿಕೆರೆ, ಬೈರಾಪುರ, ಬಿದಿರೆಗುಡಿ, ಮಡೇನೂರು ಗ್ರಾಮಗಳಲ್ಲಿ ಪ್ರಕೃತಿ ವಿಕೋಪ ಸೃಷ್ಟಿಯಾಗಿದೆ. ನಿನ್ನೆ ತಡರಾತ್ರಿ ಇದ್ದಕ್ಕಿದ್ದಂತೆ ಗಾಳಿಯ ವೇಗ ಹೆಚ್ಚಾಗಿ ಬಿರುಗಾಳಿಯ ರೌದ್ರಾವತಾರಕ್ಕೆ 100 ಎಕರೆ ಪ್ರದೇಶದಲ್ಲಿದ್ದ ಬೆಳೆಗಳು ಸಂಪೂರ್ಣ ನೆಲಸಮವಾಗಿವೆ. ಕರಿಕೆರೆ ಗ್ರಾಮದ ರೈತ ರಮೇಶ್ ಅವರಿಗೆ ಸೇರಿದ 100 ಬಾಳೆ, ಅಡಿಕೆ, ತೆಂಗು ಹಾಗೂ ತೇಗದ ಮರಗಳು ಮಣ್ಣು ಪಾಲಾಗಿವೆ. ಕಟಾವಿಗೆ ಬಂದಿದ್ದ 100 ಬಾಳೆ ಗಿಡಗಳು ಬಿರುಗಾಳಿಯ ಹೊಡೆತಕ್ಕೆ ಸಿಲುಕಿ ಅರ್ಧಕ್ಕೆ ಮುರಿದು ಬಿದ್ದರೆ ತಿಪಟೂರಿನ ಜೀವನಾಡಿಯಾಗಿರುವ ತೆಂಗು ಮತ್ತು ವರ್ಷಗಳ ಕಾಲ ಪ್ರೀತಿಯಿಂದ ಪೋಷಿಸಿದ್ದ ಅಡಿಕೆ ಮರಗಳು ಬೇರು ಸಮೇತ ಕಿತ್ತು ಬಂದಿವೆ. ಇನ್ನು ತೋಟದ ಬದುಗಳಲ್ಲಿದ್ದ ಬೆಲೆಬಾಳುವ ತೇಗದ ಮರಗಳು ದರಶಾಹಿಯಾಗಿದ್ದು ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಈ ಬಿರುಗಾಳಿಯ ತೀವ್ರತೆಗೆ ರಸ್ತೆ ಬದಿಯ ಹೆಮ್ಮರಗಳು ವಿದ್ಯುತ್ ಕಂಬಗಳ ಮೇಲೆ ಬಿದ್ದಿವೆ. ಪರಿಣಾಮವಾಗಿ ಕಸಬಾ ಹೋಬಳಿಯ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಹಲವು ಹಳ್ಳಿಗಳು ಕಗ್ಗತ್ತಲಲ್ಲಿ ಮುಳುಗಿವೆ. ಕಣ್ಣೆದುರೆ ಬೆಳೆದ ಬೆಳೆ ನಾಶವಾಗಿರುವುದನ್ನು ಕಂಡು ರೈತರು ಕಂಗಾಲಾಗಿದ್ದಾರೆ. ಕಂದಾಯ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಜಂಟಿ ಸಮೀಕ್ಷೆ ನಡೆಸಿ ನೊಂದ ರೈತರಿಗೆ ತಕ್ಷಣವೇ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ಸಾರ್ವಜನಿಕರು ಹಾಗೂ ರೈತ ಸಂಘಟನೆಗಳು ತೀವ್ರ ಒತ್ತಾಯ ಹೇರಿವೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಗ್ರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ. ಭಾನುವಾರ ಅಹಮದಾಬಾದ್ನಲ್ಲಿ ನಡೆಯಲಿರುವ ಆರ್ಸಿಬಿ ಹಾಗೂ ಜಿಟಿ ನಡುವಿನ ಐಪಿಎಲ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಐಪಿಎಲ್ ಫೈನಲ್ ಪಂದ್ಯಾವಳಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದ್ದು, ಆರ್ಸಿಬಿ ಮತ್ತು ಜಿಟಿ ನಡುವಿನ ಫೈನಲ್ ಪಂದ್ಯಕ್ಕಾಗಿ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಮಾಜ ಸೇವಕ ಹರೀಶ್ ರೆಡ್ಡಿ ಆರ್ಸಿಬಿ ಅಭಿಮಾನಿಗಳ ಉತ್ಸಾಹ ಹೆಚ್ಚಿಸಲು ಉಚಿತವಾಗಿ ಆರ್ಸಿಬಿ ಜರ್ಸಿಗಳನ್ನು ವಿತರಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಏನ್ ಮಾಡೋದು, ಯಾವುದು ಇಲ್ವಲ್ಲ. ಭಾನುವಾರ ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ಆರ್ಸಿಬಿ ಹಾಗೂ ಜಿಟಿ ನಡುವಿನ ಐಪಿಎಲ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿರುವ ಸಂದರ್ಭದಲ್ಲಿ ಆರ್ಸಿಬಿ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಸಮಾಜ ಸೇವಕ ಹರೀಶ್ ರೆಡ್ಡಿ ಆರ್ಸಿಬಿ ತಂಡಕ್ಕೆ ಶುಭಾಶಯ ಕೋರಿ ಚಿಕ್ಕಬಳ್ಳಾಪುರದ ನೂರಾರು ಆರ್ಸಿಬಿ ಅಭಿಮಾನಿಗಳಿಗೆ ಉಚಿತವಾಗಿ ಆರ್ಸಿಬಿ ಜರ್ಸಿಗಳನ್ನು ಅವರ ಶ್ರೀಹರಿ ಎಂಟರ್ಪ್ರೈಸಸ್ ಪೆಸ್ಟಿಸೈಡ್ಸ್ ಅಂಗಡಿ ಮುಂದೆ ವಿತರಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಈ ಬಾರಿ ಆರ್ಸಿಬಿ ಚಾಂಪಿಯನ್ ಆಗುವ ವಿಶ್ವಾಸ ವ್ಯಕ್ತಪಡಿಸಿ ತಂಡದ ಆಟಗಾರರಿಗೆ ಶುಭ ಹಾರೈಸಿದ್ರು. ಸರ್, ಏನು ಈ ದಿನ ಮೊನ್ನೆ ತಾನೇ ನಾವು ಹೇಳಿದ್ವಿ, ಆರ್ಸಿಬಿ ತಂಡ ಫೈನಲ್ ತಲುಪಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಉಚಿತವಾಗಿ ಟಿ ಶರ್ಟ್ ಅನ್ನು ಕೊಡ್ತೀವಿ ಅಂತ ನಾವು ಹೇಳಿಕೆಯನ್ನು ಕೊಟ್ಟಿದ್ವಿ. ಅದೇ ರೀತಿ ಇವತ್ತಿನ ದಿನ ನಾವು ಉಚಿತವಾಗಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಯುವಕರಿಗೆ, ವಿಶೇಷವಾಗಿ ಆರ್ಸಿಬಿ ಅಭಿಮಾನಿಗಳಿಗೆ ಜರ್ಸಿಯನ್ನು ವಿತರಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಅದೇ ರೀತಿ ಏನು ಸತತ 17 ವರ್ಷಗಳ ಪ್ರಯಾಣ ಕಷ್ಟ, 18ನೇ ವರ್ಷಕ್ಕೆ ನಮಗೆ ಕಪ್ಪನ್ನು ತಂದು ಕೊಟ್ಟಿತ್ತು ನಮ್ಮ ಆರ್ಸಿಬಿ ತಂಡ. ಅದೇ ರೀತಿ ಈ ವರ್ಷವೂ ಕೂಡ ಮತ್ತೊಮ್ಮೆ ಕಪ್ಪನ್ನು ಗೆದ್ದು ನಮ್ಮ ಕರ್ನಾಟಕ ಜನತೆಗೆ ಮತ್ತೊಂದು ಸಂಖ್ಯೆಯನ್ನು ಏರಿಕೆ ಮಾಡಲಿ. ಜರ್ಸಿಗಳನ್ನು ಪಡೆದ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿ ಆರ್ಸಿಬಿಗೆ ಬೆಂಬಲ ಸೂಚಿಸಿದ್ರು. ಇನ್ನು ನಾಳೆ ಅಹಮದಾಬಾದ್ನಲ್ಲಿ ನಡೆಯುವ ಐಪಿಎಲ್ನಲ್ಲಿ ಒಂದು ವೇಳೆ ಆರ್ಸಿಬಿ ವಿನ್ ಆದರೆ ಅವರ ಅಭಿಮಾನಿಗಳು ರಸ್ತೆಯಲ್ಲಿ, ಪ್ರಮುಖ ಬೀದಿಗಳಲ್ಲಿ, ಆಟದ ಮೈದಾನಗಳಲ್ಲಿ ಸಂಭ್ರಮಾಚರಣೆ ಮಾಡಿಕೊಳ್ಳಲು ಅವಕಾಶ ನೀಡುವುದಿಲ್ಲ. ಯಾರೂ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡುವಂತಿಲ್ಲ. ನಮ್ಮ ಪೊಲೀಸರು ಗಸ್ತು ತಿರುಗುತ್ತಿರುತ್ತಾರೆ. ಈ ಆದೇಶವನ್ನು ಮೀರಿ ಯಾರಾದರೂ ಸಂಭ್ರಮಾಚರಣೆಯಲ್ಲಿ ತೊಡಗಿಸಿಕೊಂಡ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸ್ಪಿ ಕುಶಾಲ್ ಚೌಕ್ಸಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾಳೆ 31st ಮೇ ಲೇಟ್ ಈವ್ನಿಂಗ್ ಟೈಮ್ ಆರ್ಸಿಬಿ ವರ್ಸಸ್ ಜಿಟಿ, ಗುಜರಾತ್ ಟೈಟನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರುದು IPLದು ಫೈನಲ್ ಮ್ಯಾಚ್ ಇದೆ. ಸಿನ್ಸ್ ಲಾಸ್ಟ್ ಇಯರ್ಸ್ ಬೇರೆ ಬೇರೆ ಥರದ್ದು ಇನ್ಸಿಡೆಂಟ್ ಆಗಿತ್ತು. ಈ ಕಾರಣ ಬಗ್ಗೆ ನಾವು ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆ ವತಿಯಿಂದ ಸುಮಾರು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಪಬ್ಲಿಕ್ಕೋಸ್ಕರ, ಸೊ ದ್ಯಾಟ್ ಎಲ್ಲ ಪೀಸ್ಫುಲ್ ಆಗಿ ನಡಿಬೇಕು. ಇದು ಇಲ್ಲ, ಯಾವುದು ಕಾರಣಕ್ಕೆ ನಾವು ಪಬ್ಲಿಕ್ ಪ್ಲೇಸಸಲ್ಲಿ ಯಾವುದು ಸೆಲೆಬ್ರೇಷನ್ ಅಲೌ ಮಾಡಲ್ಲ. ಮ್ಯಾಚ್ ಆದಮೇಲೆ ಸುಮಾರು ಜನ ಲಾಸ್ಟ್ ಇಯರ್ ಕೂಡ ನೋಡಿದ್ದೀವಿ, ಬೈಕ್ ರ್ಯಾಲಿ ಮಾಡಿಕೊಂಡು ಅಥವಾ ಯಾವ ಜಾಗೆ ಮ್ಯಾಚ್ ನೋಡ್ತಾ ಇದ್ದಾರೆ ಆ ಕಡೆಯಿಂದ ಬೈಕ್ ರ್ಯಾಲಿ ಮಾಡಿಕೊಂಡು ಇಂಪಾರ್ಟೆಂಟ್ ಸರ್ಕಲ್ ಪ್ಲೇಸಸಲ್ಲಿ, MV ಸರ್ಕಲಲ್ಲಿ, ಶಿಲ್ಘಟ್ಟ ಸರ್ಕಲಲ್ಲಿ ಬೇರೆ ಬೇರೆ ಜಾಗ ಬರ್ತಾರೆ, ಸೇರಿಸ್ತಾರೆ, ಆ ಜಾಗೆ ಪಟಾಕಿ ಹೊಡಿತಾರೆ. ಅದು ಇಲ್ಲ, ನಾವು ಯಾವುದು ಕಾರಣಕ್ಕೆ ಅಲೌ ಮಾಡಲ್ಲ. ರಾತ್ರಿ ನಾವು ಸೀನಿಯರ್ ಆಫೀಸರ್ಸ್ ಮತ್ತು ಎಲ್ಲ ಸ್ಟಾಫ್ ರೌಂಡ್ಸಲ್ಲಿ ಇರ್ತೀವಿ. ಯಾವುದು ಕಾರಣಕ್ಕೆ ಈ ಥರ ಪಬ್ಲಿಕ್ ನ್ಯೂಸೆನ್ಸ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಪಬ್ಲಿಕ್ ಜೊತೆ ಕೂಡ ಅದೇ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಕುಡಿದಾದ್ಮೇಲೆ, ಡ್ರಿಂಕಿಂಗ್ ಆದಮೇಲೆ ಡ್ರೈವ್ ಮಾಡಬಾರ್ದು. ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ
ಯಾವುದು ಕಾರಣಕ್ಕೆ ಪಬ್ಲಿಕ್ ಪ್ಲೇಸಸಲ್ಲಿ ಕ್ರೌಡಿಂಗ್ ಮಾಡಿ ಗ್ಯಾದರಿಂಗ್ ಮಾಡಿ ಸೆಲೆಬ್ರೇಷನ್ ಮಾಡೋಕ್ಕೆ ಬರಬಾರ್ದು. ಅವ್ರ ಮೇಲೆ ನಾವು ಕ್ರಮ ತಗೊಂಡು ಕಾನೂನು ಪ್ರಕಾರ ಏನು ಆಗಬೇಕು ಅದು ಮಾಡ್ತೀವಿ. ಜೊತೆಗೆ ಪಬ್ಲಿಕ್ಗೆ ಕೂಡ ಅದೇ ರಿಕ್ವೆಸ್ಟ್ ಮಾಡ್ತೀವಿ ಕಿ ದಯವಿಟ್ಟು ನಮಗೆ ಸಹಕಾರ ಕೊಡಿ. ತಮ್ಮ ಸಹಕಾರದಿಂದ ಈ ಬಂದೋಬಸ್ತ್ ನಾವು ನಾಳೆ ಏನು ಮಾಡ್ತಾ ಇದ್ದೀವಿ ಅದು ಯಶಸ್ವಿ ಆಗುತ್ತೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಏನ್ ಮಾಡೋದು, ಯಾವುದು ಇಲ್ವಲ್ಲ. ಹೊಸ ಸರ್ಕಾರ ರಚನೆ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ಶಾಸಕ ಪ್ರದೀಪೇಶ್ವರ್, ಪಕ್ಷದ ಸಂಘಟನಾ ಚತುರ ಡಿಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸರ್ಕಾರ ಯಶಸ್ವಿಯಾಗಿ ನಡೆಯಲಿದೆ. ಈ ಸರ್ಕಾರದಲ್ಲಿ ಪಕ್ಷದ ಹಿರಿಯರಾದ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ರವರಿಗೆ ಅಥವಾ ಎಂಆರ್ ಸೀತಾರಾಮ್ ರವರಿಗೆ ಸಚಿವ ಸ್ಥಾನ ನೀಡಲಿ ಎನ್ನುವ ಮೂಲಕ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಆಕಾಂಕ್ಷಿ ಅಷ್ಟೇ, ಕೊಡಲೇಬೇಕು ಅನ್ನೋ ಒತ್ತಡ ಇಲ್ಲ. ಅವರು ಸಿಕ್ಕಿದ್ರೆ ನನಗೆ ಬಹಳ ಸಂತೋಷ. ಸಿಎಲ್ಪಿ ಸಭೆಗೆ ಹೊರಡುವ ಮುನ್ನ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಶಾಸಕರಾದವರಿಗೆ ಸಚಿವರಾಗಬೇಕೆಂಬ ಆಸೆ ಇರುತ್ತದೆ. ನನ್ನಂತವರಿಗೆ ಪಕ್ಷ ಟಿಕೆಟ್ ನೀಡಿ ಗೆಲ್ಲಿಸಿದೆ. ನಾನು ಪಕ್ಷ ನಿಷ್ಠೆಯನ್ನ ತೋರುತ್ತೇನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರಿಗೆ ಸಚಿವ ಸ್ಥಾನ ಸಿಗಬೇಕು. ಅವರು ಹಿರಿಯರಿದ್ದಾರೆ ಎಂದು ಹೇಳುವ ಮೂಲಕ ಸುಬ್ಬಾರೆಡ್ಡಿ ಪರ ಬ್ಯಾಟಿಂಗ್ ಮಾಡಿರುವ ಶಾಸಕ ಪ್ರದೀಪೇಶ್ವರ್, ಸಮುದಾಯದ ಲೆಕ್ಕಾಚಾರದಲ್ಲಿ ಕೊಡುವುದಾದರೆ ಬಲಿಜ ಸಮುದಾಯದ ವಿಧಾನ ಪರಿಷತ್ ಸದಸ್ಯ ಎಂಆರ್ ಸೀತಾರಾಮ್ ರವರಿಗೆ ಸಚಿವ ಸ್ಥಾನ ನೀಡಲಿ ಎಂದು ಮಾಧ್ಯಮಗಳಿಗೆ ನೀಡಿರುವ ಹೇಳಿಕೆಯಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಆಕಾಂಕ್ಷಿ ಅಷ್ಟೇ, ಕೊಡಲೇಬೇಕು ಅನ್ನೋ ಒತ್ತಡ ಇಲ್ಲ. ಸಹಜವಾಗಿ MLA ಆಗಿರೋರಿಗೆ ಮಿನಿಸ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ನಾನು ಕೇಳಿದ್ದೀನಿ. ಸೊ ಸೀನಿಯರ್ಸ್ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಸುಬ್ಬಾರೆಡ್ಡಿ ಸಾಹೇಬ್ರು ಇದ್ದಾರೆ, ಕಮ್ಯುನಿಟಿ ಅಂತ ಬಂದರೆ ಸೀತಾರಾಮ್ ಸಾಹೇಬ್ರು ಇದ್ದಾರೆ. ಸುಬ್ಬಾರೆಡ್ಡಿ ಸಾಹೇಬ್ರಿಗೂ ಸಿಗಬೇಕು ಸರ್, ಅವರು ಸೀನಿಯರ್ ಇದ್ದಾರೆ. ಅವರು ಸಿಕ್ಕಿದ್ರೆ ನನಗೆ ಭಾಳ ಸಂತೋಷ. ಇಲ್ಲ ಕಮ್ಯುನಿಟಿ ವೈಸ್ ಕೊಟ್ಟರೆ ಸೀತಾರಾಮ್ ಸಾಹೇಬ್ರು ಅವರು ಸೀನಿಯರ್ ಇದ್ದಾರೆ. ಅವರಿಬ್ಬರಲ್ಲಿ ಯಾರಿಗಾದ್ರೂ ಒಲಿಯುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಸಹಕಾರಿಯಾಗಲಿದೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ. ಸೋತವರು ಕುಗ್ಗಬಾರದು, ಗೆದ್ದವರು ಹಿಗ್ಗಬಾರದು ಎಂದು ಮಾಜಿ ಶಾಸಕ ಎಲ್ ನಾರಾಯಣಸ್ವಾಮಿ ಆರೋಗ್ಯದ ಬಗ್ಗೆ ಸಲಹೆ ನೀಡಿದರು. ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಸಮೀಪದಲ್ಲಿ ಕುಂದಾಣ ಹೋಬಳಿ ಜೆಡಿಎಸ್ ಪಕ್ಷದ ಸಹಕಾರದಲ್ಲಿ ಹಮ್ಮಿಕೊಂಡಿದ್ದ ಎಂಸಿಸಿ ಕ್ರಿಕೆಟರ್ಸ್ ವತಿಯಿಂದ ಎಚ್ಡಿ ದೇವೇಗೌಡ ಕಪ್ 2026 ಕ್ರಿಕೆಟ್ ಟೂರ್ನಮೆಂಟ್ಗೆ ಮಾಜಿ ಶಾಸಕ ಎಲ್ ನಾರಾಯಣಸ್ವಾಮಿ ಚಾಲನೆ ನೀಡಿ ಮಾತನಾಡಿ, ದೇವನಹಳ್ಳಿ ದೊಡ್ಡಬಳ್ಳಾಪುರ ಮಟ್ಟದ ನಾಕ್ಔಟ್ ಕ್ರಿಕೆಟ್ ಪಂದ್ಯಾವಳಿಯನ್ನ 4 ದಿನಗಳ ಕಾಲ ನಡೆಯಲಿದ್ದು, ಸ್ಪರ್ಧಾ ಕ್ರೀಡಾಪಟುಗಳು ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಶಾಂತಿಯುತವಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸ್ಪರ್ಧೆಯನ್ನ ಸ್ನೇಹ ಸ್ವಭಾವದಲ್ಲಿ ಸ್ವೀಕರಿಸಬೇಕು. ಕ್ರೀಡೆಯಲ್ಲಿ ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ. ಸೋತವರು ಕುಗ್ಗಬಾರದು, ಗೆದ್ದವರು ಹಿಗ್ಗಬಾರದು. ಉತ್ತಮ ಪ್ರದರ್ಶನವನ್ನ ನೀಡುವುದರ ಮೂಲಕ ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಬೇಕು ಎಂದು ಸಲಹೆ ಮಾಡಿ ಆರೋಗ್ಯ ಸಲಹೆ ನೀಡಿದರು. ಮಿತ್ರರು ದೇವನಹಳ್ಳಿ ತಾಲೂಕಿನಾದ್ಯಂತ ತನ್ನದೇ ಆದಂತ ರೀತಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡಿ, ಯಾರೂ ಕೂಡ ಅನ್ಯ ಒಂದು ಜಗಳ ಆಡದೆ, ಯಾವುದೇ ಒಂದು ಸಮಸ್ಯೆನ ಉದ್ಭವ ಮಾಡಿಕೊಳ್ಳದೆ ಸ್ನೇಹ ಪೂರ್ವಕವಾಗಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ನಡೆಸ್ಕೋಬೇಕು. ಮತ್ತೆ ಎಲ್ಲ ರೀತಿಯ ನಿಮಗೆ ಏನು ನಮ್ಮ ಮುಖಂಡರುಗಳು ಈ ಭಾಗದಲ್ಲಿ ಎಲ್ಲೇ ಟೂರ್ನಮೆಂಟ್ ಮಾಡಿದ್ರು ಕೂಡ ಎಲ್ಲ ರೀತಿಯ ಸಹಕಾರ ಕೊಡೋದಕ್ಕೆ ಎಲ್ಲ ಸಿದ್ಧವಾಗಿದ್ದೇವೆ. ಮತ್ತೆ ನಿಮ್ಮ ಟೂರ್ನಮೆಂಟ್ಗಳನ್ನ ಇನ್ನೂ ಹೆಚ್ಚಾಗಿ ಆಯೋಜನೆ ಮಾಡಿ IPL ಮಾದರಿಯಲ್ಲಿ IPL, KPL ಎಲ್ಲ ರೀತಿಯ ಟೂರ್ನಮೆಂಟ್ಗಳನ್ನ ಮಾಡೋದ್ರ ಮೂಲಕ ಯುವಕ ಮಿತ್ರರು ಒಗ್ಗಟ್ಟಾಗಿ ಯಾವುದೇ ಒಂದು ದುಶ್ಚಟಗಳಿಗೆ ಬಲಿಯಾಗದೆ ಎಲ್ಲರೂ ಕೂಡ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಬಹಳಷ್ಟು ಟೂರ್ನಮೆಂಟ್ಗಳು ಈಗಾಗಲೇ ತಾಲೂಕಿನಾದ್ಯಂತ ನಮ್ಮ ಮಂಜಣ್ಣವರು, ನಮ್ಮ ತಾಲೂಕು ಅಧ್ಯಕ್ಷರು ಮತ್ತೆ ಜಿಲ್ಲಾಧ್ಯಕ್ಷರು, ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಟೂರ್ನಮೆಂಟ್ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೋಡಗುರ್ಕಿ ಮಂಜುನಾಥ್ ಕೆವಿ ಮಾತನಾಡಿ, ಜೆಡಿಎಸ್ ಪಕ್ಷದಿಂದ ಹೋಬಳಿ ಮಟ್ಟದಲ್ಲಿ 2 ತಾಲೂಕುಗಳ ಮಟ್ಟದಲ್ಲಿ ನಾಕ್ಔಟ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿರುವುದು ಅತ್ಯಂತ ಸಂತೋಷದ ವಿಷಯ. ಯುವಕರು ಉತ್ಸಾಹದಿಂದ ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಯಶಸ್ಸಿನ ಜಯ ಸಾಧಿಸುವಂತಾಗಬೇಕು ಎಂದು ಶುಭ ಹಾರೈಸಿದರು.
ಈ ವೇಳೆ ಕುಂದಾಣ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಮನಗೊಂಡನಹಳ್ಳಿ ಜಗದೀಶ್, ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಮಾಲೀಕತ್ವದಲ್ಲಿ ನಡೆಯುತ್ತಿರುವ ಕ್ರೀಡಾಕೂಟಕ್ಕೆ ಮಾಜಿ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ಹಾಗೂ ಮುಖಂಡರು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಜಿಎ ರವೀಂದ್ರ, ಪ್ರಧಾನ ಕಾರ್ಯದರ್ಶಿ ಗೋಣೂರು ಮನೋಹರ್, ಗೌರವಾಧ್ಯಕ್ಷ ಸಂಪಂಗಪ್ಪ, ಪಿಕಾರ್ಡ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಪಟಾಲಪ್ಪ, ಯುವ ಘಟಕದ ಅಧ್ಯಕ್ಷ ಟಿ ರವಿ, ಸಮಾಜ ಸೇವಕ ಕುಂದಾಣ ಕಿಶೋರ್ ಮತ್ತಿತರರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳನ್ನು ಪ್ರತಿನಿಧಿಸುತ್ತಿರುವ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 7 ಬಾರಿ ಗೆದ್ದು 2 ಬಾರಿ ಸಚಿವರಾಗಿದ್ದ ಹಾಲಿ ಆಹಾರ ಖಾತೆ ಸಚಿವ ಕೆಎಚ್ ಮುನಿಯಪ್ಪರವರಿಗೆ ಬದಲಾದ ಸಿಎಂ ಸಂಪುಟದಲ್ಲಿ ಡಿಸಿಎಂ ಹುದ್ದೆ ನೀಡಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ತರಲು ಮಾತರ ಮಹಾಸಭಾ ನಿನ್ನೆ ಸಂಜೆ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಭೀಮಾ ಜ್ಯೋತಿ ಹಿಡಿದು ಪ್ರತಿಭಟನೆ ನಡೆಸಿದರು. ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಸಚಿವಾಲಯ ಇರ್ಬೋದು, ಕೆಸಿ ಕಾರಣ ಏನಪ್ಪ ಅಂದರೆ ಈ ರಾಜ್ಯ ಪದಾಧಿಕಾರಿಗಳೆಲ್ಲವೂ ಕೂಡ ಇವತ್ತು ಸರ್ಕಾರವನ್ನು ನೋಡ್ಬೋದು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬಂದೇ ಬರುತ್ತೆ. ಚಿಕ್ಕಬಳ್ಳಾಪುರ, ಕೋಲಾರ, ಅವಳಿ ಜಿಲ್ಲೆಗಳ ಮುಖಂಡರು ಮಾದಿಗರ ಎಡಕೈ ಮುಖಂಡ ಕೆಎಚ್ ಮುನಿಯಪ್ಪರವರನ್ನ ಬದಲಾಗುವ ಸಿಎಂ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ನಿನ್ನೆ ಸಂಜೆ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಭೀಮಾ ಜ್ಯೋತಿ ಹಿಡಿದು ಮಂದ ಬೆಳಕಿನ ಪ್ರತಿಭಟನೆ ನಡೆಸಿ ಮಾದಿಗರ ಸಮಸ್ಯೆಗಳನ್ನು ಕೇಳಲು ವಿಧಾನಸೌಧದಲ್ಲಿ ನಮ್ಮ ಪರ ಧ್ವನಿ ಮಾಡುವ ಹಿರಿಯ ರಾಜಕಾರಣಿ ಮುತ್ಸುದ್ದಿ ಶಾಸನ ಸಭೆಯಲ್ಲಿರಬೇಕು. ಅದಕ್ಕಾಗಿ ಅವರಿಗೆ ಡಿಸಿಎಂ ಹುದ್ದೆ ನೀಡಬೇಕು. ಪಕ್ಷ ನಿಷ್ಠರಾಗಿ ಸುಮಾರು 45 ವರ್ಷ ಸೇವೆ ಸಲ್ಲಿಸಿದ ಕೆಎಚ್ ಮುನಿಯಪ್ಪ ಅವರ ಪ್ರಾತಿನಿಧ್ಯ ಇರಬೇಕು, ಅಂದರೆ ಡಿಸಿಎಂ ಹುದ್ದೆ ಕಡ್ಡಾಯವಾಗಿ ನೀಡಬೇಕು ಎಂದು ಒತ್ತಾಯಿಸಿದ್ರು. ಈ ವೇಳೆ ಮಾತನಾಡಿದ ಮಾತರ ಮಹಾಸಭಾ ಅಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣ ಮಾತನಾಡಿ, ಸುಮಾರು 7 ಬಾರಿ ಕೋಲಾರದಿಂದ ಸಂಸದರಾಗಿ ಆಯ್ಕೆಯಾಗಿ ಬಡವರ ಪರ ಕೆಲಸ ಮಾಡಿದ್ರು. 2 ಬಾರಿ ಕೇಂದ್ರ ಸಚಿವರು, ಒಮ್ಮೆ ರಾಜ್ಯ ಸರ್ಕಾರದಲ್ಲಿಯೂ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರು ಸಚಿವ ಸಂಪುಟದಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. 45 ವರ್ಷಗಳ ಕಾಲ ಪಕ್ಷದ ಕಟ್ಟಿದ ಅನುಭವ ಇರುವ ಅವರಿಗೆ ಕಡ್ಡಾಯವಾಗಿ ಡಿಸಿಎಂ ಹುದ್ದೆ ನೀಡಬೇಕು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿಗೆ ಒತ್ತಾಯಿಸಿದ್ರು. ನಮಗೆ ನ್ಯಾಯವನ್ನು ತೋರಿಸಿರ್ತಕ್ಕಂಥ ಹಿರಿಯ ನಾಯಕರು ಕೆಎಚ್ ಮುನಿಯಪ್ಪನವರು. ಹಾಗಾಗಿ ಕೆಎಚ್ ಮುನಿಯಪ್ಪನವರನ್ನ ಈಗ ಹೊಸದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಳೆ ಶಾಸಕಾಂಗದ ಸಭೆ ನಂತರ ಸರ್ಕಾರ ರಚನೆ ಆಗ್ತದೆ. ಆ ಸರ್ಕಾರದಲ್ಲಿ ನಮ್ಮ ಹಿರಿಯರು, ಪ್ರಬುದ್ಧ ಜೀವಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪನವ್ರನ್ನ ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಉಸ್ತುವಾರಿ ಶ್ರೀಮಾನ್ ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ನಮ್ಮ ನಾಯಕರ ಬಗ್ಗೆ ಮನವರಿಕೆ ಮಾಡಿ ನಮ್ಮ ನಾಯಕರನ್ನ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಏನಾದರೂ ಅವಕಾಶ, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವಕಾಶ ಇದ್ದರೆ ನಮ್ಮ ಮಾದಿಗ ಸಮುದಾಯದ ಶ್ರೀಮಾನ್ ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿಯನ್ನು ಮಾಡಿ ನಮ್ಮ ಜನಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ವೇಳೆ ಮಂಚನಬಲೆ ಮುನಿಕೃಷ್ಣಪ್ಪ, ಜಿಲ್ಲಾ ಮತ್ತು ತಾಲೂಕು ಕಮಿಟಿ ಪದಾಧಿಕಾರಿಗಳು ಜೊತೆಗಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಸಚಿವಾಲಯ ಇರ್ಬೋದು, ಕೆಸಿ ಕಾರಣ ಏನಪ್ಪ ಅಂದರೆ ಈ ರಾಜ್ಯ ಪದಾಧಿಕಾರಿಗಳೆಲ್ಲವೂ ಕೂಡ ಇವತ್ತು ಸರ್ಕಾರವನ್ನು ನೋಡ್ಬೋದು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬಂದೇ ಬರುತ್ತೆ. ಅತಿ ಕಡಿಮೆ ಅವಧಿಯಲ್ಲಿ ಮನೆ ಮಾತಾಗಿರುವ ಚಿಕ್ಕಬಳ್ಳಾಪುರ ಅಭಯ ಆಸ್ಪತ್ರೆಯಲ್ಲಿ ಇಂದು ಹಿರಿಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನಾ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಶಿಬಿರವನ್ನು ಅಖಿಲ ಭಾರತ ಶಸ್ತ್ರಚಿಕಿತ್ಸಕರ ಸಂಘದ ಅಧ್ಯಕ್ಷ, ಮೆಡಿಕಲ್ ಕಾಲೇಜು ಉಪನ್ಯಾಸಕ ಡಾಕ್ಟರ್ ಸುನಿಲ್ ಜೋಶಿ ಹಾಗೂ ಪದಾಧಿಕಾರಿಗಳು ಉದ್ಘಾಟಿಸಿ ಹಿರಿಯ ನಾಗರಿಕರ ಆರೋಗ್ಯ ಮತ್ತು ಸುರಕ್ಷತೆಗೆ ಶುಭ ಕೋರಿದರು. ಚಿಕ್ಕಬಳ್ಳಾಪುರ ನಗರದ ಸಿಎಸ್ಐ ಆಸ್ಪತ್ರೆಯಲ್ಲಿರುವ ಅಭಯ ಆಸ್ಪತ್ರೆಯಲ್ಲಿ ಇಂದು ಹಿರಿಯ ನಾಗರಿಕರಿಗೆ ದಂತ ತಪಾಸಣೆ, ಮೂಳೆ ಖನಿಜ ಸಾಂದ್ರತೆ ಪರೀಕ್ಷೆ, ಕಣ್ಣಿನ ತಪಾಸಣೆ, ಡಯಾಬಿಟಿಕ್ ನ್ಯೂರೋಪತಿ ಪರೀಕ್ಷೆ ಹಾಗೂ ಮಧುಮೇಹ ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆಗೆ ಸಲಹೆ ನೀಡಿದರು. ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅಖಿಲ ಭಾರತ ಶಸ್ತ್ರಚಿಕಿತ್ಸಕರ ಸಂಘದ ಜಿಲ್ಲಾಧ್ಯಕ್ಷ ಸುನಿಲ್ ಜೋಶಿ ಮಾತನಾಡಿ, ಹಿರಿಯರು ಆರೋಗ್ಯದ ದೃಷ್ಟಿಯಿಂದ ಹಿತ ಮತ್ತು ಮಿತವಾದ ಆಹಾರ ಸೇವನೆ, ವಾಕಿಂಗ್ ಮತ್ತು ನೀರಿನ ಬಳಕೆ ಬಗ್ಗೆ
ಬಗ್ಗೆ ಗಮನ ಹರಿಸಿ ಆಗಾಗ ನಿಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ. ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಿಕೊಳ್ಳಲು ಕ್ರಮ ತೆಗೆದುಕೊಳ್ಳಿ. ನಮ್ಮ ಅಸೋಸಿಯೇಷನ್ ಕಾರ್ಯದರ್ಶಿ ಡಾಕ್ಟರ್ ಪ್ರಶಾಂತ್ ಅವರ ಅಭಯ ಆಸ್ಪತ್ರೆಯಲ್ಲಿ ಈ ರೀತಿಯ ಉಚಿತ ಆರೋಗ್ಯ ತಪಾಸಣೆ ಕೈಗೊಂಡು ಜೀವ ರಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರ ಈ ಹಿರಿಯರ ಕಾಳಜಿ ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸಿದ್ರು. ನಮಗೆ ವಯಸ್ಸಾದಾಗೆಲ್ಲ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ತದೆ. ಈಗ ಇತ್ತೀಚೆಗೆ ಎಲ್ಲ ಚಿಕ್ಕವರಲ್ಲೇ ಬರ್ತಾ ಇದೆ. ನಾವು ಅದೆಲ್ಲ ಮೇಂಟೈನ್ ಮಾಡಿಕೊಂಡು ಹಿರಿಯ ನಾಗರಿಕರಾಗಿರೋದೇ ದೊಡ್ಡ ಅಚೀವ್ಮೆಂಟ್. ಈಗ ಇದೊಂದು ಆರೋಗ್ಯವನ್ನು ಕಾಪಾಡ್ಕೊಂಡು ಮಾಡಿರೋದು. ಹಾಗೆ ಇದೇ ರೀತಿ ನೀವು ಆರೋಗ್ಯವನ್ನು ಕಾಪಾಡ್ಕೊಂಡು ಮುಂದೆ ಹೋಗ್ಬೇಕು ಅಂತಂದ್ರೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡೋದು, ಮತ್ತೆ ಜೀವನ ಶೈಲಿ ಒಂದು ರೂಢಿಸ್ಕೊಂಡು ಚೆನ್ನಾಗಿ ಹಿತಮಿತವಾಗಿ ಊಟ ಮಾಡಿಕೊಂಡು ನಿಮ್ಮ ಶುಗರ್ಸ್ ಆಗಲಿ ಇದನ್ನಾಗಲಿ ಕಂಟ್ರೋಲ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ವ್ಯಾಯಾಮ ಮಾಡಿಕೊಂಡು ಆರೋಗ್ಯಕರವಾದ ಜೀವನ ಶೈಲಿಯನ್ನು ರೂಢಿಸ್ಕೊಂಡ್ರೆ ಈ ಸಮಸ್ಯೆಗಳು ಬರೋದಿಲ್ಲ. ಆಗಾಗ ರೆಗ್ಯುಲರ್ ಆಗಿ ನೀವು ಆರೋಗ್ಯ ತಪಾಸಣೆ ಮಾಡ್ತಾ ಇರಬೇಕು. ಮತ್ತೆ ಇಂಥ ಕಾರ್ಯಕ್ರಮಗಳು ಮಾಡೋದ್ರಲ್ಲಿ ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಡಾಕ್ಟರ್ ಪ್ರಶಾಂತ್ ಮೂರ್ತಿ ಮಾತನಾಡಿ, ನಮ್ಮಲ್ಲಿ ಸುಧಾರಿತ ಇಮೇಜಿಂಗ್ ಅಂಡ್ ಸ್ಕ್ಯಾನ್ಗಳು, ಐಸಿಯು, ನ್ಯೂರಾಲಜಿ, ಮಲ್ಟಿ ಸ್ಪೇಸ್ ಸಿಟಿ ಸ್ಕ್ಯಾನ್, ಜನರಲ್ ಮೆಡಿಸಿನ್, ಯೂರಾಲಜಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್, ಪೀಡಿಯಾಟ್ರಿಕ್ಸ್, ಡೆಂಟಿಸ್ಟ್ರಿ, ಡಾಪ್ಲರ್ ಸ್ಕ್ಯಾನ್, ಜನರಲ್ ಸರ್ಜರಿ, ಆಪ್ಥಲ್ಮಾಲಜಿ, 2D ಎಕೋ, ಲೇಸರ್ ಪ್ರೋಕ್ವಾಲಜಿ, ಕಿಮೋಥೆರಪಿ, ಎಂಡೋಸ್ಕೋಪಿ, ಫಿಸಿಯೋಥೆರಪಿ, ಡಿಜಿಟಲ್ ಎಕ್ಸ್ರೇ, ಕೊಲೊನೋಸ್ಕೋಪಿ, ಡಯಾಲಿಸಿಸ್ ಇತರೆ ವೈದ್ಯಕೀಯ ಸೇವೆಗಳು ಲಭ್ಯ ಇದೆ ಎಂದರು. ಅದನ್ನು ಪತ್ತೆ ಹಚ್ಚಿ ಆ ಕಾಯಿಲೆ ಹೆಚ್ಚಾಗಕ್ಕೆ ಮುಂಚೆ ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಸೊ ಕಾಯಿಲೆ ಉಳ್ಪಡ್ಕೊಂಡು ತೊಂದರೆ ಆಗುವಂಥದ್ದು ಅವಾಯ್ಡ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಡೆಂಟಲ್ ಚೆಕಪ್ಪು, ಐ ಚೆಕಪ್ಪು, ಹಾಗೆ ಡಯಾಬಿಟಿಸ್ ಸ್ಕ್ರೀನಿಂಗು, ಆಮೇಲೆ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟು, ಹಾಗೆ ಡಯಾಬಿಟಿಕ್ ನ್ಯೂರೋಪತಿ ಟೆಸ್ಟು, ಇದ್ರ ಜೊತೆಗೆ ಎಲ್ರಿಗೂ ECG ಕೂಡ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಫಿಸಿಷಿಯನ್, ಜನರಲ್ ಸರ್ಜನ್ ಹಾಗೂ ಆರ್ಥೋಪೆಡಿಷಿಯನ್ ಕನ್ಸಲ್ಟೇಷನ್ ಕೂಡ ಇರ್ತದೆ. ತಾವೆಲ್ಲ ಬಂದಿದ್ದೀರಾ. ಬೆಳಗಿಂದ 10 ಗಂಟೆಯಿಂದ ಶುರುವಾದಂಥ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲ ಅದರ ಸದುಪಯೋಗ ಪಡ್ಕೋಬೇಕು ಅಂತ ಕೋರ್ಕೊಳ್ತೇನೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಧರ್ಮದ ಹೆಸರಿನಲ್ಲಿ ಹಸಿದವರಿಗೆ ಅನ್ನ ನೀಡುವಂತಹ ಪುಣ್ಯ ಕಾರ್ಯ ಎಲ್ಲೆಡೆ ನಡೆಯಬೇಕು ಎಂದು ಶ್ರೀ ಕೈವಾರ ತಾತಿಯರವರ ದೇವಸ್ಥಾನದ ಮುಖ್ಯ ಅಧಿಕಾರಿ ಬಾಲಕೃಷ್ಣ ಭಗವತರು ತಿಳಿಸಿದರು. ಕಾರ್ಯಕ್ರಮ ಹಾಗಾಗಿ ಕಾರ್ಯಕ್ರಮ ನಡೆಸಕ ಗೌರಿಬಿದನೂರಿನಲ್ಲಿ ಶ್ರೀ ಯೋಗಿನಾರಾಯಣ ಅನುದಾನ ಟ್ರಸ್ಟ್ ವತಿಯಿಂದ 32ನೇ ಶನಿವಾರದ ಅನ್ನದಾನ ಕಾರ್ಯಕ್ರಮವನ್ನು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ಕೈವಾರ ತಾತಿಯರವರ ದೇವಸ್ಥಾನದ ಮುಖ್ಯ ಅಧಿಕಾರಿ ಬಾಲಕೃಷ್ಣ ಭಗವತಲು ಭಾಗವಹಿಸಿ ಮಾತನಾಡಿ, ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ಎಂಬ ಪುರಾಣ ಪ್ರಸಿದ್ಧ ಸತ್ಯವನ್ನ ಈ ಅನ್ನದಾನದ ಮೂಲಕ ನಾವೆಲ್ಲರೂ ಕಾಣುತ್ತಿದ್ದೇವೆ. ಜಾತಿ ಭೇದ, ಬಡವ ಶ್ರೀಮಂತ ಎಂಬ ಭೇದ ಭಾವವನ್ನ ತೊಡೆದು ಶ್ರೀ ಯೋಗಿನಾರಾಯಣ ಅನುದಾನ ಟ್ರಸ್ಟ್ ವತಿಯಿಂದ ಪ್ರತಿ ಶನಿವಾರ ಅನ್ನದಾನ ಹಮ್ಮಿಕೊಂಡು ಸಾವಿರಾರು ಜನರಿಗೆ ಹಸಿವು ನೀಗಿಸುತ್ತಿದ್ದಾರೆ. ಇವರ ಕಾರ್ಯ ಶ್ಲಾಘನೀಯವಾದದ್ದು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಹಿರಿಯರ ಆಶೀರ್ವಾದದಿಂದ ಕಿರಿಯರು ಅನ್ನದಾನ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗಿ ಎಂದು ತಿಳಿಸಿದರು. ಬಲಿಜೈವ ಗರ್ಜನೆ ಟ್ರಸ್ಟ್ನ ಅಧ್ಯಕ್ಷರಾದ GA ಪ್ರದೀಪ್ ಮಾತನಾಡಿ, ಅನ್ನದಾನ ಕಾರ್ಯಕ್ರಮದಲ್ಲಿ ಜಾತಿ ಭೇದ ಭಾವ ಯಾವುದೂ ಕೂಡ ಇರುವುದಿಲ್ಲ. ಎಲ್ಲ ಜಾತಿ ವರ್ಗದವರು ಕೂಡ ಬಂದು ಅನ್ನದಾನ ಮಾಡಿಸಿ ಶ್ರೀ ಕೈವಾರ ತಾತಿಯರವರ ಕೃಪೆಗೆ ಪಾತ್ರರಾಗಬಹುದು ಎಂದರು. ಈ ವೇಳೆ ಮಾರುತಿ ಸ್ವಾಮಿ, GV ಅಶ್ವಥ್ ನಾರಾಯಣ್, ನಗರಸಭೆ ಸದಸ್ಯರಾದ ರಮೇಶ್, HV ವೆಂಕಟೇಶ್, P ರವೀಂದ್ರನಾಥ್, GL ಅಶ್ವಥ್ ನಾರಾಯಣ್, ಅನಿಲ್ ಕುಮಾರ್, ಹೊಸೂರ್ ವೆಂಕಟಪ್ಪ, ಕೋದಂಡರೆಡ್ಡಿ, ರವಿಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಕೈಗಾರಿಕೆಗಾಗಿ ರೈತರ ಜಮೀನನ್ನು ಕಬಳಿಸಲು ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಜೂನ್ 5ರಂದು ಬೆಳಗ್ಗೆ 10:30ಕ್ಕೆ ಚಿಕ್ಕಬಳ್ಳಾಪುರದಿಂದ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು. ಕೋಲಾರದ ಪತ್ರಕರ್ತರ ಭವನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರ ಜಮೀನನ್ನ ಕೈಗಾರಿಕೆಗಳ ಹೆಸರಿನಲ್ಲಿ ಸ್ವಾಧೀನಪಡಿಸಿಕೊಳ್ಳುತ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಆಹಾರ ಬೆಳೆದು ಕೊಡುವವರು ಯಾರು ಎಂದು ಪ್ರಶ್ನಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಚಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ 2823 ಎಕರೆ ಕೃಷಿ ಭೂಮಿಯನ್ನ ಸ್ವಾಧೀನ ಮಾಡಲಾಗ್ತಿದೆ. ಇದರಿಂದ ನೂರಾರು ಕುಟುಂಬಗಳು ಬೀದಿ ಪಾಲಾಗ್ತಿವೆ. ಸದರಿ ಜಮೀನಿನಲ್ಲಿ ರೈತರು ಹೂವು, ತರಕಾರಿ, ಹಣ್ಣು ಬೆಳೆದು
ದೇಶಕ್ಕೆ ಪೂರೈಕೆ ಮಾಡ್ತಿದ್ರು. ಆ ಮೂಲಕ ಆಹಾರ ಸಮಸ್ಯೆ ನೀಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇದೀಗ ಜಮೀನು ಕೈಗಾರಿಕೆಗೆ ಸ್ವಾಧೀನ ಪಡಿಸಿಕೊಳ್ಳುವಂತೆ ರೈತರು ಸುಮಾರು ದಿನಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸುತ್ತಿದ್ದು 81ನೇ ದಿನಕ್ಕೆ ಕಾಲಿಡುವ ದಿನ ವಿಧಾನಸೌಧ ಚಲೋ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕೋರಿದರು. ರೈತರೆಲ್ಲರ ಬದುಕಕ್ಕಾಗುತ್ತಾ? ಇದು ರೈತರಿಗೆ ಬಹಳ ಕೆಟ್ಟದ್ದು ಅಂತ ಹೇಳಿ ಮಾತಾಡಿ ನಮ್ಮ ಜೊತೆ ಇದ್ದು ಈಗ ಅವರೇ ಅನುಷ್ಠಾನಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ರೈತರ ಪರ ನೀವಿಲ್ಲ, ನೀವು ತಕ್ಷಣವೇ ಜಾಗೃತರಾಗಬೇಕು. ರೈತರು ಸಿಡಿದೇಳುವ ಮುಂಚೆ ಈ ಕಾಯ್ದೆಗಳನ್ನು ಕೈಬಿಟ್ಟು ರೈತರ ಪರ ಕೆಲಸ ಮಾಡಬೇಕಂತೇಳಿ ಈ ಒತ್ತಾಯವನ್ನು ತರ್ತಾರೆ. ಅಭಿವೃದ್ಧಿಗೆ ಕೈಗಾರಿಕೆಗಳು ಸಹ ಬೇಕು. ಇದಕ್ಕೆ ರೈತರ ಕೃಷಿ ಜಮೀನೇ ಬೇಕಾ? ರಾಜಕಾರಣಿಗಳು, ಉದ್ಯಮಿಗಳು ಒತ್ತುವರಿ ಮಾಡಿಕೊಂಡಿರುವ 100 ಎಕರೆ ಜಮೀನು ಇಲ್ಲವೇ? ಅದನ್ನ ತೆರವುಗೊಳಿಸಿ ಕೈಗಾರಿಕೆಗಳ ಸ್ಥಾಪನೆಗೆ ಬಳಕೆ ಮಾಡಿಕೊಳ್ಳಿ. ಅದು ಬಿಟ್ಟು ರೈತರ ಜಮೀನಿನ ಮೇಲೆ ಕಣ್ಣಿಡುವುದು ಎಷ್ಟು ಮಾತ್ರ ಸರಿ ಎಂದು ಪ್ರಶ್ನಿಸಿದ್ರು. ಈ ವೇಳೆ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ಪದಾಧಿಕಾರಿಗಳಾದ ನಾರಾಯಣಸ್ವಾಮಿ, ವೀರಭದ್ರಸ್ವಾಮಿ, ಚೌಡರೆಡ್ಡಿ ಉಪಸ್ಥಿತರಿದ್ದರು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ವೀರಶೈವ ಸಮುದಾಯದ ಬೆಂಬಲ ಮಹತ್ವದ ಪಾತ್ರ ವಹಿಸಿದ್ದು, ಹಿರಿಯ ಶಾಸಕ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಸಮುದಾಯದ ಇನ್ನೂ 4 ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾ ಒತ್ತಾಯಿಸಿದೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ ಶಾಸಕ ಈಶ್ವರ್ ಖಂಡ್ರೆಯನ್ನ ಡಿಸಿಎಂ ಮಾಡುವಂತೆ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಹಾಸಭಾದ ಜಿಲ್ಲಾಧ್ಯಕ್ಷ ಮಹೇಶ್ ಬಸವಾಪುರ, ರಾಜ್ಯದಲ್ಲಿ 30ಕ್ಕೂ ಹೆಚ್ಚು ವೀರಶೈವ ಲಿಂಗಾಯತ ಶಾಸಕರು ಆಯ್ಕೆಯಾಗಿದ್ದು, ಈಶ್ವರ ಖಂಡ್ರೆ ಅವರು ಕಳಂಕರಹಿತ ರಾಜಕಾರಣ ಹಾಗೂ ಆಡಳಿತ ಅನುಭವ ಹೊಂದಿದ್ದು, ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಗುವ ನಾಯಕತ್ವ ಗುಣಗಳನ್ನು ಹೊಂದಿದ್ದಾರೆ. ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದರೆ ಸರ್ಕಾರಕ್ಕೆ ಮತ್ತಷ್ಟು ಬಲ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸಮುದಾಯದ ಜನಪ್ರತಿನಿಧಿಗಳಿಗೆ ಹೆಚ್ಚಿನ ಅವಕಾಶ ನೀಡುವುದರಿಂದ ವೀರಶೈವ ಸಮುದಾಯದ ವಿಶ್ವಾಸ ಮತ್ತಷ್ಟು ಗಟ್ಟಿಯಾಗಲಿದ್ದು, ರಾಜ್ಯದ ಸಮಗ್ರ ಅಭಿವೃದ್ಧಿಗೂ ನೆರವಾಗಲಿದೆ ಎಂದು ಹೇಳಿದರು. ನಿಮಗೆಲ್ಲ ಗೊತ್ತಿರುವ ವಿಷಯನೇ. ಈ ಮೂಲಕ ನಾನು ನಿಮ್ಮೆಲ್ಲರಲ್ಲಿ ನಿಮ್ಮ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಏನೆಂದರೆ, ಇಡೀ ನಮ್ಮ ಸಮಾಜ, ಇಡೀ ದೇಶಾದ್ಯಂತ ಈ ರಾಜ್ಯದಲ್ಲಿ ಪ್ರಬಲರಾಗಿದ್ದಾರೆ. ಎಲ್ಲ ರಾಜ್ಯ ಪಕ್ಷಗಳಿಗೆ ತಮ್ಮದೇ ಆದ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಹಳೇಹಳ್ಳಿ ಶಿವಕುಮಾರ್, ರಾಜೇಂದ್ರ ಬಾಬು, ಸಿದ್ದಪ್ಪ, ರೇವಣ್ಣ ಸಿದ್ದೇಶ್ವರ, ರಾಜಣ್ಣ, ಮಧು, ಕಿರಣ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಹಿಂದ ವರ್ಗದ ಧ್ವನಿಯಾಗಿದ್ದ ಕೆಎಚ್ ವೆಂಕಟರಮಣಪ್ಪ ಅವರು ಸಮಾಜದ ತಳ ಸಮುದಾಯದವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದ ನಾಯಕರಾಗಿದ್ದರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಮಕೂರು ಜಿಲ್ಲೆ ಪಾವಗಡ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು, ಮಾಜಿ ಶಾಸಕರಾದ ದಿವಂಗತ ಶ್ರೀ ಎಚ್ ವೆಂಕಟರಮಣಪ್ಪರವರ ಅಂತಿಮ ದರ್ಶನ ಪಡೆದು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಶ್ರೀ ಎಚ್ ವೆಂಕಟರಮಣಪ್ಪ ಅವರು ಇತ್ತೀಚೆಗಷ್ಟೇ ನನ್ನನ್ನು ಭೇಟಿಯಾಗಿದ್ದರು. 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಅಹಿಂದ ವರ್ಗದ ಧ್ವನಿಯಾಗಿದ್ದ ಅವರು ಸಮಾಜದ ತಳ ಸಮುದಾಯದವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದು, ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ರು. ಸ್ವತಃ ರೈತರಾಗಿದ್ದ ವೆಂಕಟರಮಣಪ್ಪರು ರೈತರ ಏಳಿಗೆಗೆ ಬಹುವಾಗಿ ಶ್ರಮಿಸಿದ್ದರು ಎಂದರು. ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. 4 ಸಾರಿ ಶಾಸಕರಾಗಿದ್ದರು, 4 ಸಾರಿ ಶಾಸಕರಾಗಿದ್ದರು, 2 ಸಾರಿ ಮಂತ್ರಿಯಾಗಿದ್ದರು. ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯದ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ದರು. ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇತ್ತಂಥದ್ದು. ಮಂತ್ರಿಯಾಗಿ, ಶಾಸಕರಾಗಿ ಅವರು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ರೈತರು ಕೂಡ, ಅವರು ಸ್ವತಃ ರೈತರ ಪರವಾಗಿ ಅಪಾರವಾದಂಥ ಕಾಳಜಿ ಇತ್ತು.
ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಸಾವಿನಿಂದ ಕರ್ನಾಟಕ ರಾಜ್ಯಕ್ಕೆ ಬಹಳ ನಷ್ಟ ಆಗಿದೆ ರಾಜಕೀಯವಾಗಿ. ಈ ಸಂದರ್ಭದಲ್ಲಿ ಸಚಿವರಾದ ಜಮೀರ್ ಅಹ್ಮದ್ ಖಾನ್, ಕೆಜೆ ಜಾರ್ಜ್, ಮಾಜಿ ಸಚಿವರಾದ ಕೆಎನ್ ರಾಜಣ್ಣ, ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ, ಸಂಸದರಾದ ಗೋವಿಂದ ಕಾರಜೋಳ, ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಾಂತಲಾ ರಾಜಣ್ಣ, ರಬ್ತಾಡು ಶಾಸಕರಾದ ಪರಿಟಾಳ ಸುನಿತಾ, ಮುಖಂಡ ಪರಿಟಾಳ ಶ್ರೀರಾಮ್ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ನಾರಾಯಣಸ್ವಾಮಿ, ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಶ್ವಿಜಾ ಸೇರಿದಂತೆ ಹಲವು ಪ್ರಮುಖ ರಾಜಕೀಯ ಮುಖಂಡರು ಅಂತಿಮ ದರ್ಶನ ಪಡೆದು ಶ್ರದ್ಧಾಂಜಲಿ ಸಲ್ಲಿಸಿದರು. ತಿಮ್ಮಯ್ಯ, ಎ ನ್ಯೂಸ್ ಟಿವಿ, ತುಮಕೂರು. ಬೆಂಗಳೂರು ಹೊರವಲಯದಲ್ಲಿ ಭೂಮಿಯ ಬೆಲೆ ಚಿನ್ನದಂತಾಗಿದೆ. ಎಕರೆಗಟ್ಟಲೆ ಬೆಲೆ ಕೋಟೆ ದಾಟುತ್ತಿರುವುದೇ ತಡ. ಹಳೆ ಜಮೀನು ವ್ಯಾಜ್ಯಗಳು ಮತ್ತೆ ಮುನ್ನೆಲೆಗೆ ಬರ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಸಮೀಪದ ಉತ್ತಸೇಪಾಳ್ಯ ಗ್ರಾಮದಲ್ಲಿ ಈಗ ಜಮೀನಿನ ಕಿರಿಕ ಶುರುವಾಗಿದ್ದು, ಸ್ವಂತ ಭೂಮಿಗಾಗಿ ಮಾಲೀಕರು ಬೀದಿಗಿಳಿದು ಹೋರಾಡುವಂತಾಗಿದೆ. ನೆಲಮಂಗಲ ತಾಲೂಕಿನ ಉತ್ತಾಸಿಪಾಳ್ಯ ಗ್ರಾಮದ ಸರ್ವೆ ನಂಬರ್ 72/1ರಲ್ಲಿ ಈಗ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಒಂದೆಡೆ ವಿವಿಧ ಆಯಾಮಗಳಲ್ಲಿ ಭೂಮಿಯನ್ನು ಅಳತೆ ಮಾಡುತ್ತಿರುವ ಸರ್ಕಾರಿ ಭೂಮಾಪಕರು, ಮತ್ತೊಂದೆಡೆ ಒತ್ತುವರಿ ತೆರವುಗೊಳಿಸುವ ಸಂಬಂಧ ನಡೆಯುತ್ತಿರುವ ಬಿಸಿ ವಾಗ್ವಾದ. ನಂತರ ತೊಂದರೆಗೆ ಒಳಗಾದ ಮಹಿಳೆಯ ನೋವು. ಪೊಲೀಸ್ ಐಜಿಗೆ ಮನವಿ. ಹೌದು, ಇಲ್ಲಿನ ಜಮೀನು ಮಾಲೀಕ ರವಿಕುಮಾರ್ ಎಂಬುವವರು ತಮ್ಮ ಪೂರ್ವಜರ ಆಸ್ತಿಯನ್ನು ಉಳಿಸಿಕೊಳ್ಳಲು ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ. ಇತ್ತ ರವಿಕುಮಾರ್ ಸಹೋದರಿ ಸಹ ತಮ್ಮ ನೋವನ್ನ ತಿಳಿಸಿದ್ದಾರೆ. ರವಿಕುಮಾರ್ ಅವರ ಪ್ರಕಾರ ಗ್ರಾಮದ ಪ್ರಭಾವಿಗಳು ಮತ್ತು ಪಕ್ಕದ ಜಮೀನಿನವರು ಅನಗತ್ಯವಾಗಿ ಇವರ ಜಾಗವನ್ನ ಒತ್ತುವರಿ ಮಾಡಿಕೊಳ್ಳಲು ಸಂಚು ರೂಪಿಸಿದ್ದಾರೆ. ಕಳೆದ ಹಲವು ದಿನಗಳಿಂದ ಭೂಗಳ್ಳರು ರೌಡಿ ಚಟುವಟಿಕೆಗಳ ಮೂಲಕ ಬೆದರಿಕೆ ಹಾಕ್ತಿದ್ದು, ಈ ಹಿಂದೆ ಹಲ್ಲೆ ನಡೆದ ಘಟನೆಗಳು ವರದಿಯಾಗಿವೆ. ಈ ಸಂಬಂಧ ಈಗಾಗಲೇ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ರು. ನ್ಯಾಯಕ್ಕಾಗಿ ರವಿಕುಮಾರ್ ಈಗ ಸರ್ಕಾರಿ ಸರ್ವೆ ಮೊರೆ ಹೋಗಿದ್ದಾರೆ. ಇದು ನಮ್ಮ ಪೂರ್ವಜರ ಜಮೀನು, ಆದರೆ ಪಕ್ಕದ ಜಮೀನಿನವರು ಮತ್ತು ಕೆಲವು ಪ್ರಭಾವಿಗಳು ನಮ್ಮ ಖಾಲಿ ಜಾಗವನ್ನ ಕಬಳಿಸಲು ನೋಡುತ್ತಿದ್ದಾರೆ. ನಮಗೆ ರೌಡಿಗಳ ಮೂಲಕ ಬೆದರಿಕೆ ಹಾಕಲಾಗ್ತಿದೆ. ಈ ಹಿಂದೆ ಹಲ್ಲೆಯೂ ಆಗಿದೆ. ನನ್ನ ಬಳಿ ಎಲ್ಲ ದಾಖಲೆಗಳು ಸರಿಯಾಗಿವೆ. ಹಾಗಾಗಿಯೇ ಸರ್ಕಾರಿ ಸರ್ವೆ ಮಾಡಿಸುತ್ತಿದ್ದೇನೆ. ನನ್ನ ಜಮೀನಿನ ಹಕ್ಕು ಸಿಗುವವರೆಗೂ ನಾನು ಹೋರಾಟ ನಿಲ್ಲಿಸುವುದಿಲ್ಲ. ಇತ್ತ ರವಿಕುಮಾರ್ ಸಹೋದರಿ ಲಲಿತಾ ಮಾತನಾಡಿ, ನಮ್ಮ ಜಮೀನಿನ ಮೇಲೆ ಹಲವರು ಕಣ್ಣು ಬಿದ್ದಿದೆ. ಒಂದು ಕಡೆ ಗ್ರಾಮದವರು, ಮತ್ತೊಂದು ಕಡೆ ಧಮಕಿ ಹಾಕುವವರ ಸಂಖ್ಯೆ ಹೆಚ್ಚಾಗಿದೆ ಎಂದ್ರು. ಸರ್, ನಾವು ಜಮೀನ ನಮ್ಮ ಮುತ್ತಾತನ ಹೆಸರಲ್ಲಿತ್ತು. ನಮಗೆ ಗೊತ್ತಿರ್ಲಿಲ್ಲ ಸರ್. ಈಗ ಎಲ್ಲ ದಾಖಲಾತಿಗಳು ತೆಗ್ಸಿದೀವಿ. ಅದರಿಂದ ನಾವೆಲ್ಲರಿಗೂ ವಾರ್ನಿಂಗ್ ಕೊಟ್ಟಿದ್ದೆ ಸರ್. ನಾವು ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ. ಅವ್ರು ಒಪ್ಕೊಂಡು ಸರ್ವೆ ಎಲ್ಲ ಮಾಡಿಸಿದ್ರು. 2020ರಿಂದ ಮಾಡಿಸ್ತಾ ಇದೀವಿ ಸರ್. ಈಗ ನಾವು ನಮ್ಮ ಖಾಲಿ ಜಾಗದಲ್ಲಿ ನಾವು ಮನೆ ಮಾರಾಟಕ್ಕೆ ಇಕ್ಕಿದ್ವಿ. ನಮ್ದು ಸ್ವಲ್ಪ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ವಿ ಸರ್. ಆದ್ರೂ ನಮ್ಗೆ ಬಿಡ್ತಿಲ್ಲ. ಎಲ್ಲ ಹೋಗಿ ನೋಟಿಸ್ ಕೊಟ್ಟು ನಮ್ಗೆ ಸ್ಟೇಷನಾಗೆಲ್ಲ ಇಲ್ಲಿ ಗಲಾಟೆಗಳು, ಹೆಂಗಸರು ಮಕ್ಕಳೆಲ್ಲ ಗಲಾಟೆಗಳು ಮಾಡಕ್ ಬರೋದು, ಯಾವಾಗ ಅರ್ಜಿ ಇದು ಸರ್ವೆ ಮಾಡ್ಸೋಕ್ ಹೋದಾಗೆಲ್ಲ ಗಲಾಟೆಗಳು ಮಾಡೋದು, ಈ ತರ ಎಲ್ಲ ಮಾಡಿ ನಮ್ಗೆ ಪ್ರಾಬ್ಲಮ್ ಜಾಸ್ತಿ ಆಗೈತೆ ಸರ್. ನಾವ್ ಇವಾಗ ಜೀವ ತಕ್ಕೊಳ್ಳೋವರೆಗೂ ಹೊರಟಾಗಿದೀವಿ ಸರ್. ನಮ್ಗೆ ಅಷ್ಟು ನೋವಾಗ್ಬಿಟ್ಟೈತೆ ಸರ್. ಅಷ್ಟು ಪ್ರಾಬ್ಲಮ್ ಕೊಡ್ತಾವ್ರ ಇಲ್ಲಿ ಊರಲ್ಲಿ ಸರ್. ಊರಲ್ಲಿ ನಮ್ ಜಮೀನ್ ಬರ್ಬೇಕು ಅಂತ ನಾವ್ ಹೋಗಿದ್ದಕ್ಕೆ ಇಷ್ಟು ತೊಂದರೆ ಕೊಡ್ತಾರ ಸರ್. ಲೆವೆಟ್ಗೆಲ್ಲ ದುಡ್ಡುಗಳು ಹಾಕ್ಬಿಟ್ಟಿದೀವಿ ಸೈಟ್ ಮಾಡಕ್ಕೆ, ಅದಕ್ಕೂ ಬಿಡ್ತಾ ಇಲ್ಲ ಸರ್. ನಮ್ ಪ್ರಾಬ್ಲಮ್ಗಳನ್ನ ಹೆಂಗ್ ತೀರ್ಸ್ಕೊಳ್ಳೋದು ಸರ್? ನಾವು ಬೇರೆದಕ್ಕೆ ಹೋಗಿಲ್ಲ ಸರ್. ನಮ್ಮ ಹಕ್ಕು ಬಂದು ಎಷ್ಟೈತೋ ಅಷ್ಟಕ್ಕೆ ಮಾತ್ರ ನಾವು ಹೋಗಿದೀವಿ ಸರ್. ಬೇರೆ ವಿಚಾರಕ್ಕೆ ನಾವು ಹೋಗಿಲ್ಲ. ಅದು ಕಾನೂನು ರೀತಿಯಲ್ಲಿ ನಮ್ಗೆ ನೀವು ಇದ್ ಕೊಡ್ಬೇಕು ಸರ್, ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ನಾವ್ ಅಷ್ಟೇ ಕೇಳ್ಕೊಳ್ಳೋದು. ಒಟ್ಟಿನಲ್ಲಿ ಹುಟ್ಟುತ್ತಾ ಅಣ್ಣ ತಮ್ಮಂದ್ರು, ಬೆಳೆಯುತ್ತಾ ದಾಯಾದಿಗಳು ಎನ್ನುವ ಗಾದೆಯಂತೆ ಬೆಲೆ ಬಾಳುವ ಭೂಮಿಗಾಗಿ ಸಂಬಂಧಗಳು ಮತ್ತು ಮಾನವೀಯತೆ ಮರೆಯಾಗ್ತಿವೆ. ರವಿಕುಮಾರ್ ಹಾಗೂ ಅವರ ಸಹೋದರಿ ಲಲಿತಾ ಅವರ ಈ ಹೋರಾಟಕ್ಕೆ ನ್ಯಾಯ ಸಿಗುತ್ತಾ ಅಥವಾ ಭೂ ಮಾಫಿಯಾದ ಅಬ್ಬರ ಮುಂದುವರಿಯುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ರಾಮ್ಪ್ರಸಾದ್ ಕೆಆರ್, ಎ ನ್ಯೂಸ್ ಟಿವಿ, ನೆಲಮಂಗಲ. ಎಸ್ಐಆರ್ ಪ್ರಕ್ರಿಯೆಯಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಬೇಕು ಹಾಗೂ ಈ ಪ್ರಕ್ರಿಯೆ ನೆಪದಲ್ಲಿ ನೈಜ ಮತದಾರರನ್ನ ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಅವರ ಮೂಲಭೂತ ಮತದಾನದ ಹಕ್ಕನ್ನ ಕಸಿದುಕೊಳ್ಳಬಾರದು ಎಂದು ಆಗ್ರಹಿಸಿ ಎಸ್ಐಆರ್ ವಿರುದ್ಧ ಕರ್ನಾಟಕ ಪ್ರತಿರೋಧ ಎಂಬ ಶೀರ್ಷಿಕೆಯಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಎದ್ದೇಳು ಕರ್ನಾಟಕ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಾಮೂಹಿಕ ನಾಯಕತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಯೊಂದು ಸಂಘಟನೆ, ಪ್ರತಿಯೊಂದು ಜಾತ್ಯತೀತ ರಾಜಕೀಯ ಪಕ್ಷಗಳು ಇವತ್ತು ನಿರಂತರವಾಗಿ ಖಂಡಿಸುತ್ತಾರೆ.
ಎಸ್ಐಆರ್ ವಿರೋಧಿಸಿ ಎದ್ದೇಳು ಕರ್ನಾಟಕ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಾಮೂಹಿಕ ನಾಯಕತ್ವದಲ್ಲಿ ಹೋರಾಟ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಪ್ರಜಾಪ್ರಭುತ್ವ ವಿರೋಧಿ ಕ್ರಮಗಳಿಗೆ ಅವಕಾಶ ನೀಡಬಾರದು, ಜನಸ್ನೇಹಿ ರೀತಿಯಲ್ಲಿ ಎಸ್ಐಆರ್ ಜಾರಿಗೆ ತರಬೇಕು ಹಾಗೂ ಮತದಾರರು ತಮ್ಮ ಗುರುತು ಮತ್ತು ಪೌರತ್ವವನ್ನು ಸಾಬೀತುಪಡಿಸಲು ಸೂಕ್ತ ಕಾಲಾವಕಾಶ ನೀಡಬೇಕು ಎಂದು ಒತ್ತಾಯಿಸಿ ವಿವಿಧ ಹಕ್ಕೊತ್ತಾಯಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ರು. ಇವತ್ತು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಸ್ಐಆರ್ ವಿರೋಧಿಯಾಗಿರುವಂತಹ ಈ ಒಂದು ಪ್ರತಿಭಟನೆಯನ್ನ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಹ ಪ್ರಗತಿಪರ ಸಂಘಟನೆಗಳು ಎದ್ದೇಳು ಕರ್ನಾಟಕ ಸಂಘಟನೆಯ ಸಹಯೋಗದೊಂದಿಗೆ ನಡೆಸ್ತಾ ಇವೆ. ಇದರ ಪ್ರಮುಖವಾಗಿರುವಂತಹ ಒಂದು ಉದ್ದೇಶ ಇಡೀ ಒಂದು ದೇಶದಲ್ಲಿ ತರಾತುರಿಯಲ್ಲಿ ಎಸ್ಐಆರ್ ಅನ್ನ ಜಾರಿ ಮಾಡಿ ಈ ಒಂದು ಮತದಾರರ ಒಂದು ಮೂಲಭೂತವಾಗಿರುವಂತಹ ಒಂದು ಹಕ್ಕನ್ನ ಕಸಿಯುವಂತಹ ಒಂದು ಕೆಲಸವನ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದನ್ನು ತಿಳಿಸೋದಕ್ಕೆ ಅಂತ ಬಿಟ್ಟು ಇಡೀ ಒಂದು ಕರ್ನಾಟಕದಲ್ಲಿ ಇದೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗ್ತಾ ಇದೆ. ಏನು ಪಶ್ಚಿಮ ಬಂಗಾಳ, ಬಿಹಾರ ಹಾಗೂ ಇನ್ನಿತರ ರಾಜ್ಯಗಳಲ್ಲಿ ಲಕ್ಷಾಂತರ ಜನ ಮತದಾರರ ಒಂದು ಹಕ್ಕನ್ನು ಕಸಿಯುವಂತಹ ಒಂದು ಕೆಲಸ ಅನ್ನುವಂಥದ್ದು ಚುನಾವಣಾ ಆಯೋಗ ಮಾಡ್ತಾ ಇದೆ. ಜನವಿರೋಧಿ ನಿಲ್ಲಿಸಬೇಕು, ಜನಸ್ನೇಹಿ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯನ್ನ ಜಾರಿಗೆ ತರಬೇಕು. ಯಾವುದೇ ಕಾರಣಕ್ಕೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಎಂಬ ಸಾಫ್ಟ್ವೇರ್ ಬಳಸಬಾರದು. ಜನ ದುಡಿಯಲು ದೂರ ಹೋಗಿರುವುದರಿಂದ ಕೂಡಲೇ ದಾಖಲೆಗಳನ್ನು ಪಡೆಯುವುದು ಸುಲಭ ಇಲ್ಲದಿರುವುದರಿಂದ ಅಪೀಲ್ ಸಲ್ಲಿಸಿಕೆ ಮತ್ತು ಪರಿಶೀಲನೆಗೆ ಕನಿಷ್ಠ 6 ತಿಂಗಳ ಸಮಯಾವಕಾಶ ಇರಬೇಕು ಎಂದು ಹಕ್ಕೊತ್ತಾಯ ಮಾಡುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ವಸತಿ ಹಾಗೂ ಭೂ ಹಕ್ಕುಗಳ ರಾಜ್ಯ ಖಜಾಂಚಿ ಶ್ರೀರಂಗಾಚಾರಿ ಭಾಗ್ಯನಗರದ ಮಾಜಿ ಪುರಸಭಾ ಸದಸ್ಯ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಕೆಪಿಸಿಸಿ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಹಮ್ಮದ್ ನೂರುಲ್ಲಾ, ಎದ್ದೇಳು ಕರ್ನಾಟಕ ಸಂಘಟನೆಯ ಜಿಲ್ಲಾ ಸಂಚಾಲಕ ಸಮೀರ್, ಜೀವಿಕಾ ನಾರಾಯಣಸ್ವಾಮಿ, ಡಿಎಸ್ಎಸ್ ಮುಖಂಡ ಪರಮೇಶ್, ನಾರಾಯಣಪ್ಪ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನೂತನ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬರುತ್ತಿರುವ ಸಮಯದಲ್ಲಿ ಮಾದಿಗ ಸಮುದಾಯದ ಪ್ರಮುಖ ನಾಯಕರಾದ ಕೆಎಚ್ ಮುನಿಯಪ್ಪ ಅವರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನದೊಂದಿಗೆ ಉನ್ನತ ಖಾತೆಯನ್ನು ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ಶೋಷಿತರ ಪರವಾದ ನಿಲುವು ತೆಗೆದುಕೊಳ್ಳಬೇಕೆಂದು ಮಾದರ ಮಹಾಸಭಾದ ರಾಜ್ಯ ಸಮಿತಿಯ ವಿಶೇಷ ಆಹ್ವಾನಿತರಾದ ರಾಮಕೃಷ್ಣ ಆಗ್ರಹಿಸಿದರು.
ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವೀರಪ್ಪ ಮೊಯ್ಲಿ, ಬಂಗಾರಪ್ಪ, ಧರ್ಮಸಿಂಗರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಿರುವುದು ನಮಗೆ ಬೇಸರ ಇಲ್ಲ. ಆದರೆ 60 ರಿಂದ 70 ಲಕ್ಷ ಜನಸಂಖ್ಯೆ ಇರುವ ಮಾದಿಗ ಸಮುದಾಯಕ್ಕೆ ಕೊನೆಯ ಪಕ್ಷ ಡಿಸಿಎಂ ಸ್ಥಾನ ನೀಡದಿರುವುದು ಶೋಚನೀಯ. ಕೇಂದ್ರದಲ್ಲಿ 2 ಬಾರಿ ಸಚಿವರಾಗಿರುವ ಕೆಎಚ್ ಮುನಿಯಪ್ಪರವರಿಗೆ ಡಿಸಿಎಂ ಸ್ಥಾನ ನೀಡುವುದರ ಜೊತೆಗೆ ಉನ್ನತ ಖಾತೆಯನ್ನು ನೀಡುವ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಕೈಜೋಡಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವ ಬಗ್ಗೆ ಮಾದಿಗ ಸಮುದಾಯ ಯೋಚಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಕೆಜಿಎಫ್ನಲ್ಲಿ ಸುರಿದ ಭಾರೀ ಮಳೆಗೆ ಹಲವು ಮನೆಗಳು ಕುಸಿದಿವೆ. ಕೆಜಿಎಫ್ನ ಮಾರಿಕುಪ್ಪಂ ವಾರ್ಡ್ ನಂಬರ್ 9ರ ಕರ್ಣನ್ ಏರಿಯಾದಲ್ಲಿ 3 ಮನೆಗಳ ಗೋಡೆಗಳು ಕುಸಿದು ಬಿದ್ದಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಅಥವಾ ಗಾಯಗಳಿಲ್ಲ ಎಂದು ತಿಳಿದು ಬಂದಿದೆ. ಸ್ಥಳೀಯ ನಿವಾಸಿಗಳು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವು ಒದಗಿಸಬೇಕೆಂದು ಮನವಿ ಮಾಡಿದ್ದಾರೆ. ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಇನ್ನಷ್ಟು ಹಾನಿಯಾಗುವ ಭೀತಿ ವ್ಯಕ್ತವಾಗಿದೆ. ಸಾರ್ವಜನಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ದುರ್ಬಲ ಕಟ್ಟಡಗಳನ್ನು ಪರಿಶೀಲಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಒಂದೇ ಕಲ್ಲಿಗೆ 2 ಹಕ್ಕಿ ಉರುಳಿಸುವ ಐಡಿಯಾಗೆ ಮನೆ ಸೊಸೆ ಬಲಿ, ಮನೆ ಮಗಳ ಸೆಕ್ಸಿ ಆಟದ ಭಯಾನಕ ಕತೆ ಬಟಾಬಯಲು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕಲ್ಪಿಸಲು ಕೋರಿ ಬ್ಲಾಕ್ ಮತ್ತು ಯುವ ಕಾಂಗ್ರೆಸ್ನಿಂದ ಬಾಗೇಪಲ್ಲಿಯಲ್ಲಿ ಬೈಲಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ. ಕಲ್ಪತರು ನಾಡಿಗೆ ವರುಣನ ಶಾಸ್ತಿ, ನೂರಾರು ಅಡಿಕೆ, ಬಾಳೆ, ತೆಂಗು ತರಾಶಾಹಿ, ರೈತ ಕಣ್ಣೀರು. ಐಪಿಎಲ್ ಫೈನಲ್ ಪಂದ್ಯಕ್ಕೆ ಕ್ಷಣ ಗಣನೆ, ಪಂದ್ಯಾವಳಿ ಗೆದ್ದ ಮೇಲೆ ಸಂಭ್ರಮಾಚರಣೆ ನಿಷಿದ್ಧ, ಎಸ್ಪಿ ಕುಶಾಲ್ ಚೌಕ್ಸಿ ಖಡಕ್ ಎಚ್ಚರಿಕೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.